ಮೊದಲನೇ ಪ್ರಶ್ನೆ 61. ಭೂಮಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ರಿಲೇಟೆಡ್ ಟು ದ ಅರ್ತ್ ಈಸ್ ಇನ್ಕರೆಕ್ಟ್? ಸೊ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇರೋದು. ಸೊ ಭೂಮಿಯ ದೈನಂದಿನ ಚಲನೆ ವೇಗ ಸಮಭಾಜಕ ಋತುವಿನಿಂದ ಧ್ರುವ ಪ್ರದೇಶದೆಡೆಗೆ ಹೆಚ್ಚುತ್ತಾ ಹೋಗುತ್ತದೆ. ಸೊ ಇಲ್ಲಿ ದ ಸ್ಪೀಡ್ ಆಫ್ ರೊಟೇಷನ್ ಆಫ್ ದ ಅರ್ತ್ ಇನ್ಕ್ರೀಸಸ್ ಫ್ರಮ್ ದಿ ಈಕ್ವೇಟರ್ ಟುವರ್ಡ್ಸ್ ದಿ ಪೋಲಾರ್ ರೀಜನ್. ಸೊ ಅರ್ತ್ ರೊಟೇಷನ್ ಬಗ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್, ಗುರುತ್ವಾಕರ್ಷಣ ಶಕ್ತಿ ಮತ್ತು ಕೋರ್ಲೆ ಶಕ್ತಿಗಳೆರಡು ಸಮಭಾಜಕ ವೃತ್ತದ ಬಳಿ ಕಡಿಮೆ ಇದ್ದು ಧ್ರುವ ಪ್ರದೇಶ ಬಳಿ ಹೆಚ್ಚಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ದ ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ದಿ ಕೋರ್ಲೆಸ್ ಫೋರ್ಸ್ ಆರ್ ಲೋಯರ್ ನಿಯರ್ ದಿ ಈಕ್ವೇಟರ್ ಅಂಡ್ ಹೈಯರ್ ನಿಯರ್ ದಿ ಪೋಲಾರ್ ರೀಜನ್ಸ್. ಸೊ ಇವೆರಡರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ಗಳು ತಪ್ಪಾಗಿದೆ ಅಂತ ಕೇಳ್ತಾ ಇರೋದು. ಸೊ ಮೊದಲನೇದಾಗಿ ಅರ್ತ್ ರೊಟೇಷನ್ ಬಗ್ಗೆ ನೋಡೋದಾದ್ರೆ, ಸೊ ನಮಗೆ ಗೊತ್ತಿರೋ ಪ್ರಕಾರ ಏನು, ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಭೂಮಿ ಏನಾಗುತ್ತೆ ನಮಗೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ದೈನಂದಿನ ಚಲನೆ ಮಾಡ್ತಾ ಇದೆ. ಆಮೇಲೆ ಭೂಮಿಯ ದೈನಂದಿನ ಚಲನೆ ವೇಗ ಸಮಭಾಜಕ ವೃತ್ತದ ಬಳಿ ತುಂಬಾ ಹೆಚ್ಚಿದೆ. ಎಷ್ಟು? ಅದು ಸುಮಾರು 1670 ಕಿಲೋಮೀಟರ್ ಪ್ರತಿ ಗಂಟೆಗೆ, ಪರ್ ಕಿಲೋಮೀಟರ್ ಅವರಿಗೆ ಇಷ್ಟು ತರಿಸ್ತಾ ಇದೆ. ಸೊ ಈ ಒಂದು ದೈನಂದಿನ ಚಲನೆ ವೇಗ ಏನಾಗುತ್ತೆ, ಧ್ರುವ ಪ್ರದೇಶ ಕಡೆಗೆ ಹೋಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಲ್ಯಾಂಡ್ ಮಾಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ಕಾರಣಕ್ಕೆ ಯಾವಾಗ ಭೂಪ್ರದೇಶ ಕಡಿಮೆ ಆಗುತ್ತಲ್ಲ, ದೈನಂದಿನ ಚಲನೆ ವೇಗ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ 0 ಡಿಗ್ರಿ ಈಕ್ವೇಟರ್ ಹತ್ರ ನಮಗೆ 1670 ಕಿಲೋಮೀಟರ್ ಇದ್ರೆ ನಮಗೆ 90 ಡಿಗ್ರಿ ಅಕ್ಷಾಂಶಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಹಾಫ್ ಅಂತ ಬಂದ್ರೆ 45 ಡಿಗ್ರಿ ಅಕ್ಷಾಂಶ. 45 ಡಿಗ್ರಿ ಅಕ್ಷಾಂಶ ಬಂದಾಗ ಏನಾಗುತ್ತೆ, ಸಮಭಾಜಕ ವೃತ್ತದ ಬಳಿ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆಯಲ್ಲ ಅದರ ಅರ್ಧದಷ್ಟಿರುತ್ತೆ. ಅಂದ್ರೆ ಸುಮಾರು 835ರಿಂದ 840 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸ್ತಾ ಇದೆ. ಅದೇ ರೀತಿ 80 ಡಿಗ್ರಿ ಅಕ್ಷಾಂಶಕ್ಕೆ ಹೋದಾಗ ಕೇವಲ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. 89 ಡಿಗ್ರಿ ಅಕ್ಷಾಂಶಕ್ಕೆ ಹೋದಾಗ ಕೇವಲ 1 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚಲಿಸುತ್ತೆ. ಅದೇ ಪೂರ್ತಿ ಧ್ರುವ ಪ್ರದೇಶಕ್ಕೆ ಹೋದಾಗೆಲ್ಲ ಏನಾಗುತ್ತೆ, ಅಲ್ಲಿ 0 ಕಿಲೋಮೀಟರ್ ಪರ್ ಅವರ್ ಶೂನ್ಯ ವೇಗದಲ್ಲಿ ಏನಾಗುತ್ತೆ, ಅದು ಚಲಿಸ್ತಾ ಇದೆ. ಕಾರಣ ಇಷ್ಟೇ. ಸೊ ಭೂಮಿಯ ವಿಸ್ತೀರ್ಣ ಅಥವಾ ಭೂಪ್ರದೇಶ ಏನಾಗುತ್ತೆ, ಈಕ್ವೇಟರ್ ಹತ್ರ ಜಾಸ್ತಿ ಇದೆ, ಸಮಭಾಜಕ ವೃತ್ತದ ಬಳಿ ಅದು ಪೋಲ್ಸ್ ಕಡೆ ಹೋಗ್ತಾ ಹೋದಂಗೆಲ್ಲ ಕಡಿಮೆ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಗೊತ್ತಾಯ್ತು. ಸೊ ಹಂಗಾಗಿ ಭೂಮಿಯ ದೈನಂದಿನ ಚಲನೆ ವೇಗ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಬಳಿಗೆ ಹೆಚ್ಚುತ್ತಾ ಹೋಗಲ್ಲ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್, ರಾಂಗ್ ಅಂತ ಗೊತ್ತಾಯ್ತು. ಎರಡನೇದು, ಗುರುತ್ವಾಕರ್ಷಣ ಶಕ್ತಿ ಮತ್ತು ಕೋರಿಯಲಿಸ್ ಶಕ್ತಿಗಳೆರಡು ಸಮಭಾಜಕ ವೃತ್ತದ ಬಳಿ ಕಡಿಮೆ ಇದೆ, ಆದ್ರೆ ಧ್ರುವ ಪ್ರದೇಶದ ಬಳಿ ಹೆಚ್ಚಿದೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಕೋರಿಯಲಿಸ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಗೊತ್ತಿದೆ, ಅದು ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಭೂಮಿ ಈ ತರ ಶೇಪ್ ಅಲ್ಲಿ ಇರೋದಕ್ಕೆ ಇದನ್ನ ಏನಂತ ಕರಿತೀವಿ, ಜಿಯಾಯ್ಡ್ ಶೇಪ್ ಅಂತ ಕರಿತೀವಿ. ಜಿಯಾಯ್ಡ್ ಶೇಪ್ ಅಥವಾ ಗೋಳಾಕಾರ, ಭೂಮಿಯಾಕಾರ ಅಂತ ಕರಿತೀವಿ. ಅಂದ್ರೆ ಭೂಮಿ ಸಮಭಾಜಕ ವೃತ್ತದ ಬಳಿ ಉಬ್ಬಿರೋದು, ಆದ್ರೆ ಧ್ರುವ ಪ್ರದೇಶ ಬಳಿ ಹೋಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಅದು ಚಪ್ಪಟೆ ಆಗಿದೆ. ಈ ಒಂದು ಶೇಪ್ ನ ಜಿಯಾಯ್ಡ್ ಅಂತ ಕರಿತೀವಿ. ಇದಕ್ಕೆ ಇದೇ ರೀಸನ್. ಸೊ ಇಲ್ಲಿ ಭೂಮಿಯ ದೈನಂದಿನ ಚಲನೆ ವೇಗ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಒಂದು ಔಟ್ವರ್ಡ್ ಪುಷಿಂಗ್ ಫೋರ್ಸ್ ಬರುತ್ತೆ. ಸೊ ಅದನ್ನ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕೂಡ ಕರಿತೀವಿ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಕೇಂದ್ರದಿಂದ ಹೊರಹೊಮ್ಮುವ ಶಕ್ತಿ. ಹಂಗಾಗಿ ಏನಾಗುತ್ತೆ, ನಮಗೆ ಭೂಮಿ ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ ಅಂತ ಹೇಳ್ಬೋದು. ಸೊ ಈ ಕಾರಣಕ್ಕೆ ಏನಾಗುತ್ತೆ, ಭೂಮಿಯ ಒಳಭಾಗದಲ್ಲಿ ಇರ್ತಕ್ಕಂಥ ಕೇಂದ್ರಗಳ ಕೋರ್ ರೀಜನ್ ಏನಾಗುತ್ತೆ, ಈಕ್ವೇಟರ್ ರೀಜನ್ ತುಂಬಾ ದೂರದಲ್ಲಿದೆ. ಆದ್ರೆ ಪೋಲಾರ್ ರೀಜನ್ಸ್ ಧ್ರುವ ಪ್ರದೇಶಗಳು ಏನಾಗುತ್ತೆ, ಇಲ್ಲಿಗೆ ತುಂಬಾ ಹತ್ರ ಇದೆ. ಸೊ ಕೇಂದ್ರಗಳ ಬಂದಾಗ ನಮಗೆ ಅಲ್ಲಿ ನಿಕಲ್ ಮತ್ತೆ ಐರನ್ ಕಂಟೆಂಟ್, ನಿಕಲ್ ಮತ್ತೆ ಕಬ್ಬಿಣದ ಅಂಶ ತುಂಬಾ ಹೆಚ್ಚಾಗಿರೋದ್ರಿಂದ ಧ್ರುವ ಪ್ರದೇಶಗಳು ಅಲ್ಲಿ ನಮಗೆ ಏನಾಗುತ್ತೆ, ಗುರುತ್ವಾಕರ್ಷಣ ಶಕ್ತಿ ತುಂಬಾ ಜಾಸ್ತಿ ಇದೆ. ಎರಡನೇ ಇನ್ನೊಂದು ಬಂದಾಗ ನಮಗೆ ಕೋರಿಯಲಿಸ್ ಫೋರ್ಸ್ ಅಂತ ಹೇಳ್ತೀವಿ. ಏನಿದು ಕೋರಿಯಲಿಸ್ ಫೋರ್ಸ್ ಅಂದ್ರೆ, ಇಟ್ ಇಸ್ ದ ಇಮ್ಯಾಜಿನರಿ ಫೋರ್ಸ್ ಕ್ರಿಯೇಟೆಡ್ ಡ್ಯೂ ಟು ಅರ್ತ್ ರೊಟೇಷನ್. ಹೌದಾ? ಕೋರಿಯಲಿಸ್ ಶಕ್ತಿ ಅನ್ನೋದು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗಿರ್ತಕ್ಕಂಥ ಕಾಲ್ಪನಿಕ ಶಕ್ತಿ. ಈ ಒಂದು ಶಕ್ತಿಯಿಂದಾಗಿ ಉತ್ತರಾರ್ಧಗೋಳದಲ್ಲಿ ಯಾವುದೇ ವಸ್ತು ಯಾವುದೇ ದಿಕ್ಕಲ್ಲಿ ಚಲಿಸಿ ಬರ್ತಾ ಇದ್ರು ಕೂಡ ಏನಾಗುತ್ತೆ, ಅದು ತನ್ನ ಬಲ ದಿಕ್ಕಿಗೆ ವಾಲ್ತಾ ಇರುತ್ತೆ. ಅದೇ ರೀತಿ ದಕ್ಷಿಣಾರ್ಧಗೋಳದಲ್ಲಿ ಯಾವುದೇ ವಸ್ತು ಚಲಿಸ್ತಾ ಇದ್ರೆ ಅದು ತನ್ನ ದಿಕ್ಕಿಗೆ ಏನಾಗುತ್ತೆ, ಎಡ ದಿಕ್ಕಿಗೆ ವಾಲ್ತಾ ಇರುತ್ತೆ. ಸೊ ಒಂದು ವಸ್ತು ಈ ತರ ಬರ್ತಾ ಇದ್ರೆ ಇದಕ್ಕೆ ಎಡ ದಿಕ್ಕು, ಇದಕ್ಕೆ ಎಡ ದಿಕ್ಕು, ಇದಕ್ಕೆ ಈ ತರ ಎಡ ದಿಕ್ಕು, ಇದಕ್ಕೆ ಈ ತರ ಎಡ ದಿಕ್ಕಿಗೆ ವಾಲ್ತಾ ಇರುತ್ತೆ. ಸೊ ಈ ಕೋರಿಯಲಿಸ್ ಫೋರ್ಸ್ ಅನ್ನೋದು ಕೂಡ ಏನಾಗುತ್ತೆ, ನಮಗೆ ಈಕ್ವೇಟರ್ ಹತ್ರ ಕಡಿಮೆ ಇರುತ್ತೆ. ಅದೇ ಧ್ರುವ ಪ್ರದೇಶಗಳ ಬಳಿ ಹೋಗ್ತಾ ಹೋದಂಗೆ ಏನಾಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಗುರುತ್ವಾಕರ್ಷಣ ಶಕ್ತಿ ಮತ್ತು ಕೋರಿಯಲಿಸ್ ಶಕ್ತಿಗಳೆರಡು ಸಮಭಾಜಕ ವೃತ್ತದ ಬಳಿ ಕಡಿಮೆ ಇರುತ್ತೆ ಅನ್ನೋದು ಕರೆಕ್ಟ್ ಆಗಿದೆ. ಧ್ರುವ ಪ್ರದೇಶಗಳ ಬಳಿ ಹೋಗ್ತಾ ಹೋದಂಗೆ ಏನಾಗುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇಲ್ಲಿ ಓವರಾಲ್ ಆಗಿ ನೋಡೋದಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ದೈನಂದಿನ ಚಲನೆ ವೇಗ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶ ಬಳಿಗೆ ಹೆಚ್ಚಿಗೆ ಆಗಲ್ಲ, ಕಡಿಮೆ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ದ ಸ್ಪೀಡ್ ಆಫ್ ರೊಟೇಷನ್ ಆಫ್ ದಿ ಅರ್ತ್ ನಾಟ್ decreases from the equator towards the polar region. So first statement is incorrect. The gravitational force and the Coriolis force are lower near the equator and higher near the poles. So second statement is correct.
ಸೊ ಇಲ್ಲಿ ಕೇಳ್ತಿರೋದು ಯಾವುದು ತಪ್ಪಾಗಿವೆ ಅಂತ. ಸೊ ಹಂಗಾಗಿ ಒಂದು ಮಾತ್ರ ತಪ್ಪಾಗಿದೆ. ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಇದು ಎಕ್ಸ್ಪ್ಲನೇಷನ್ ಗೊತ್ತಾಯ್ತು. ಮುಂದಿನ ಪ್ರಶ್ನೆ, ಚಂದ್ರನನ್ನು ಪಳೆಯುಳಿಕೆ ಗ್ರಹ ಎಂದು ಕರೆಯಲಾಗುತ್ತದೆ ಏಕೆಂದರೆ. ದ ಮೂನ್ ಇಸ್ ಕಾಲ್ಡ್ ಎಸ್ ಅ ಫಾಸಿಲ್ ಪ್ಲಾನೆಟ್ ಬಿಕಾಸ್. ಆಪ್ಷನ್ಸ್ ನೋಡೋದಾದ್ರೆ ಇದು ಭೂಮಿಗೆ ಬಹಳ ಹತ್ತಿರದಲ್ಲಿದೆ, ಇದು ಭೂಮಿಯ ನೈಸರ್ಗಿಕ ಉಪಗ್ರಹವಾಗಿದೆ, ಇದು ಭೂಮಿಯ ಅವಶೇಷವಾಗಿದೆ, ಮೇಲಿನ ಎಲ್ಲವೂ. ಇಟ್ ಈಸ್ ವೆರಿ ಕ್ಲೋಸ್ ಟು ಅರ್ತ್, ಇಟ್ ಈಸ್ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಅರ್ತ್, ಇಟ್ ಈಸ್ ರೆಮಿನೆಂಟ್ ಆಫ್ ದಿ ಅರ್ತ್ ಆರ್ ಆಲ್ ಆಫ್ ದಿ ಅಬೋವ್. ಸೊ ಇಲ್ಲಿ ನೋಡೋದಾದ್ರೆ ಸ್ಟಡಿ ಅಬೌಟ್ ಮೂನ್ ಇಸ್ ಕಾಲ್ಡ್ ಸೆಲೆನಾಲಜಿ ಅಂತ ಕರಿತೀವಿ. ಚಂದ್ರನ ಕುರಿತ ಅಧ್ಯಯನವನ್ನು ನಾವು ಸೆಲೆನಾಲಜಿ ಅಂತ ಕರಿತೀವಿ. ನಮ್ಮ ಚಂದ್ರನಿಗೆ ಇರ್ತಕ್ಕಂಥ ಅಧಿಕೃತ ಹೆಸರು ಲೂನಾ. ಮೂನು ಸ್ಯಾಟಲೈಟ್ ಅನ್ನೋ ಪದ ಏನಾಗುತ್ತೆ, ಅದು ನಮಗೆ ಸಮಾನಾರ್ಥಕ ಪದಗಳು. ಮೂನ್ ಅಂದ್ರೆ ಚಂದ್ರ ಅಂತ ಹೇಳ್ತೀವಿ, ಉಪಗ್ರಹ ಅಂದ್ರೆ ಸ್ಯಾಟಲೈಟ್ ಅಂತ, ಎರಡು ಸಮಾನಾರ್ಥಕ ಪದಗಳು. ಆದ್ರೆ ನಮ್ಮ ಚಂದ್ರನಿಗೆ ಇರ್ತಕ್ಕಂಥ ಅಧಿಕೃತ ಹೆಸರು ಲೂನಾ. ಅದಕ್ಕೆ ನಾವು ಇದನ್ನ ಚಂದ್ರಗ್ರಹಣದ ಲೂನರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನಮಗೆ ಗೊತ್ತಿರೋ ಪ್ರಕಾರ ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ 4.5 ಬಿಲಿಯನ್ ಇಯರ್ಸ್ ಆಗೋ ಏನಾಗುತ್ತೆ, ನಮಗೆ ಭೂಮಿ ಅಥವಾ ಎಲ್ಲ ಗ್ರಹಗಳು ರಚನೆ ಆಗುತ್ತೆ. ನಮ್ಮ ಭೂಮಿ ಗ್ರಹ ರಚನೆ ಆದ್ಮೇಲೆ ಈ ತರ ಒಂದು ಥಿಯಾ ಅನ್ನೋ ಒಂದು ಆಬ್ಜೆಕ್ಟ್ ಏನಾಗುತ್ತೆ ಬಂದು ಭೂಮಿಗೆ ಡಿಕ್ಕಿ ಹೊಡೆಯುತ್ತೆ. ಈ ಒಂದು ಭಾಗ ಬಂದು ಡಿಕ್ಕಿ ಹೊಡೆದಿದ್ದಕ್ಕೆ ಏನಾಗುತ್ತೆ, ಭೂಮಿಯ ಸ್ವಲ್ಪ ಭಾಗ ಏನಾಗುತ್ತೆ ತುಂಡಾಗಿ ಸೆಪರೇಟ್ ಆಗುತ್ತೆ. ಆಮೇಲೆ ಭೂಮಿಗೆ ಇರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಏನಾಗುತ್ತೆ, ಒಂದಿಷ್ಟು ಭಾಗ ಬಂದು ಅಂಟಿಕೊಳ್ಳುತ್ತೆ, ಇನ್ನೊಂದಿಷ್ಟು ಭಾಗ ಸೆಪರೇಟ್ ಆಗಿದ್ದೇನಾಗುತ್ತೆ, ಮತ್ತೆ ಅದು ಕೂಡ ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವಾಕರ್ಷಣ ಶಕ್ತಿಯಿಂದ ಅಂಟ್ಕೊಂಡ್ಬಿಟ್ಟು ಏನಾಗುತ್ತೆ, ಅದು ಚಂದ್ರನ ರೂಪ ತಾಳುತ್ತೆ. ಆಮೇಲೆ ಅದು ಭೂಮಿಯಿಂದ ಕೇವಲ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇರೋದಕ್ಕೆ ಏನಾಗುತ್ತೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು ಅದು ಭೂಮಿ ಸುತ್ತ ಇದೆ. ಹಾಗಾಗಿ ಚಂದ್ರನನ್ನು ನಾವು ಭೂಮಿಯ ಉಪಗ್ರಹ, ಸ್ವಾಭಾವಿಕ ಉಪಗ್ರಹ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಫಾಸಿಲ್ ಪ್ಲಾನೆಟ್ ಅಂತ ಕರೆಯೋದಕ್ಕೆ ಮೇನ್ ರೀಸನ್ ಅಂತ ಬಂದ್ರೆ, ಇದು ಭೂಮಿಯ ಅವಶೇಷವಾಗಿದೆ ನಿಜ, ಇದು ಭೂಮಿಗೆ ನೈಸರ್ಗಿಕ ಉಪಗ್ರಹವಾಗಿದೆ ಅನ್ನೋದು ನಿಜ, ಇದು ಭೂಮಿಗೆ ಬಹಳ ಹತ್ತಿರದಲ್ಲಿರೋದಕ್ಕೆ ಅದು ಅದಕ್ಕೆ ಸ್ಯಾಟಲೈಟ್ ಆಗಿದೆ. ಸೊ ಹಂಗಾಗಿ ಮೇಲಿನ ಎಲ್ಲವೂ ಅಂತ ಕೂಡ ಹೇಳ್ಬೋದು, ಆಲ್ ಆಫ್ ದಿ ಅಬೋವ್. ಓಕೆ, ಬಟ್ ಇಲ್ಲಿ ಪ್ಯೂರ್ಲಿ ಫಾಸಿಲ್ ಪ್ಲಾನೆಟ್ ಅಂತ ಬಂದಾಗ, ಪಳೆಯುಳಿಕೆ ಗ್ರಹ ಅಂತ ಕರೆಯೋದಕ್ಕೆ ಏನಾಗುತ್ತೆ, ಇದು ಭೂಮಿಯ ಅವಶೇಷವಾಗಿದೆ. ಯಾಕೆ, ಭೂಮಿಯ ಒಂದು ತುಂಡು ಸಪರೇಟ್ ಆಗಿ ಹೋಗಿ ನಮಗೇನಾಗುತ್ತೆ, ಅದು ಚಂದ್ರವಾಗಿ ಬದಲಾಗಿರೋದು. ಸೊ ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಸರಿಯಾದ ಆಪ್ಷನ್ ಡಿ ಗಿಂತ ಹೆಚ್ಚಾಗಿ ಸಿ ಕರೆಕ್ಟ್ ಆಗಿ ಅಂತ ಹೇಳ್ಬೋದು. ಇವು ಮೂರು ಕೂಡ ಬರುತ್ತೆ, ನ್ಯಾಚುರಲ್ ಸ್ಯಾಟಲೈಟ್ ಇರ್ಬೋದಿಲ್ಲ ಅಂತಲ್ಲ, ಬಟ್ ಇಲ್ಲಿ ಭೂಮಿ ಅವಶೇಷ, ಅದಕ್ಕೆ ನಾವು ಅದನ್ನು ಪಳೆಯುಳಿಕೆ ಫಾಸಿಲ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ರೆಮಿನೆಂಟ್ ಆಫ್ ದಿ ಅರ್ತ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದಿ ಫಾಸಿಲ್ ಪ್ಲಾನೆಟ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ 63, ಅಕ್ಷಾಂಶಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ವಾಕ್ಯಗಳು ಯಾವ ವಾಕ್ಯಗಳು ಸರಿಯಾಗಿವೆ? Which of the following sentences is are correct with respect to latitudes? ಮೊದಲ ಆಪ್ಷನ್ ನೋಡೋದಾದ್ರೆ, ಸಮಭಾಜಕ ವೃತ್ತ ಸೇರಿದಂತೆ ಭೂಮಿಯ ಮೇಲೆ ಒಟ್ಟು 180 ಅಕ್ಷಾಂಶಗಳಿವೆ. ಸೊ ಇದು ರಾಂಗ್ ಆಗುತ್ತೆ, ಯಾಕಂದ್ರೆ 181 ಅಕ್ಷಾಂಶಗಳಿದ್ದಾವೆ. ನೆಕ್ಸ್ಟ್, ಇವುಗಳನ್ನು ವಾಸ್ತವವಾಗಿ ಹೇಳದಿದ್ದು ಇವು ಸ್ಥಳ ಮತ್ತು ಸಮಯವನ್ನು ನಿಖರವಾಗಿ ತಿಳಿಸುತ್ತವೆ. ಸೊ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಇವೆಲ್ಲ ಇಮ್ಯಾಜಿನ್ ಲೈನ್ಸ್, ಕಾಲ್ಪನಿಕ ರೇಖೆಗಳು, ವಾಸ್ತವವಾಗಿ ಹೇಳೋದಿಲ್ಲ. ಆಮೇಲೆ ಅಕ್ಷಾಂಶಗಳ ಸಹಾಯದಿಂದ ಕೇವಲ ಸ್ಥಳ ಐಡೆಂಟಿಫೈ ಮಾಡಬಹುದು ಅಷ್ಟೇ ಹೊರತು ಟೈಮ್ ಕ್ಯಾಲ್ಕುಲೇಷನ್ಗೆ ಲ್ಯಾಟಿಟ್ಯೂಡ್ಸ್ ಅಕ್ಷಾಂಶಗಳು ಉಪಯೋಗ ಬರೋದಿಲ್ಲ. ನೆಕ್ಸ್ಟ್, ಇವು ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಒಂದನ್ನೊಂದು ಸೇರುವುದರಿಂದ ಇವು ಸೇರೋದಿಲ್ಲ, ಯಾಕಂದ್ರೆ ಇವು ನಾವು ಪೂರ್ವ ಪಶ್ಚಿಮ ದಿಕ್ಕು ಕೂಡಿಸುವಂತೆ ಹೇಳಿದಿರೋದು. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋ ತರ ಆದ್ರೆ, ಸೊ ಇದು ಸಮಭಾಜಕ ವೃತ್ತ, ಇದು ಭೂಮಿನ ಏನ್ ಮಾಡುತ್ತೆ, ಈ ತರ 2 ಗೋಳಗಳಾಗಿ ವಿಂಗಡಣೆ ಮಾಡುತ್ತೆ. ಸೊ ಇದನ್ನ ಉತ್ತರಾರ್ಧ ಗೋಳ ನಾರ್ದರ್ನ್ ಹೆಮಿಸ್ಫಿಯರ್, ಇದನ್ನ ದಕ್ಷಿಣಾರ್ಧ ಗೋಳ ಸದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ. ಸೊ ಇವನ್ ಏನಾಗುತ್ತೆ, ಒನ್ಸ್ ಭೂಮಿನ ಸಮಭಾಜಕ ವೃತ್ತ ಹಾಕಿದ್ಮೇಲೆ ಇಲ್ಲಿಂದ ಈ ತರ ಕೋನ ಮಾಪಕ ಇಟ್ಟು ಡಿಗ್ರಿ ಆಂಗಲ್ಸ್ ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಮೆಜರ್ ಮಾಡ್ತಾ. ಸೊ ಹಂಗಾಗಿ 90 ಅಕ್ಷಾಂಶಗಳು ಸಿಗುತ್ತೆ. ಈ ಒಂದು ಈ ರೇಖೆಗಳನ್ನ ಎಳೆಯೋದು ಈ ತರ ಆಂಗಲ್ ಡಿಫರೆನ್ಸ್ ಇಂದ ಸಮಭಾಜಕ ವೃತ್ತಕ್ಕೆ ಕೋನೀಯ ಅಂತರದಲ್ಲಿ ಎಳೆಯಲಾಗಿದೆ. ಸೊ ಹಂಗಾಗಿ ಉತ್ತರಾರ್ಧ ಗೋಳದಲ್ಲಿ ಮತ್ತೆ ದಕ್ಷಿಣಾರ್ಧ ಗೋಳದಲ್ಲಿ 90 ಸಮಭಾಜಕ ವೃತ್ತ ಸೇರಿಸಿದ್ರೆ ಒಟ್ಟು 181 ಅಕ್ಷಾಂಶಗಳಾಗುತ್ತೆ. ಸೊ ಈ ತರ ಇದೆ. ಆಮೇಲೆ ಇವುಗಳನ್ನ ವಾಸ್ತವವಾಗಿ ಹೇಳಿದಿಲ್ಲ, ಇವೆಲ್ಲ ಏನಾಗುತ್ತೆ ನಮಗೆ ಇಮ್ಯಾಜಿನರಿ, ಕಾಲ್ಪನಿಕ ರೇಖೆಗಳಷ್ಟೇ, ಇಮ್ಯಾಜಿನರಿ ಲೈನ್ಸ್. ಎಲ್ಲೂ ಇವನ್ನ ಹೇಳಿದಿಲ್ಲ, ಜಸ್ಟ್ ಬರೀ ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಒಂದು ಪ್ರದೇಶದ ಮೇಲೆ ಭೂಮಿ ಎಲ್ಲಿದೆ ಅಂತ, ಯಾವ ಸ್ಥಳ ಎಲ್ಲಿದೆ ಅಂತ ತೋರಿಸೋದಕ್ಕೆ ಈ ಅಕ್ಷಾಂಶ ಮತ್ತೆ ರೇಖಾಂಶಗಳನ್ನು ಈ ತರ ಎಳೆದಿರೋದು. ಸೊ ಹಾಗಾಗಿ ಏನಾಗುತ್ತೆ, ಇವೆಲ್ಲ ವಾಸ್ತವಿಕವಾಗಿ ಎಲ್ಲೂ ಇಲ್ಲ. ಮೂರನೇ ಸ್ಟೇಟ್ಮೆಂಟ್ ಬಂದ್ರೆ, ಇವು ಉತ್ತರ ದಕ್ಷಿಣ ದಿಕ್ಕು ಸೇರುತ್ತದೆ. ಉತ್ತರ ದಕ್ಷಿಣ ದಿಕ್ಕಲ್ಲಿ ಸೇರ್ಕೊಳ್ಳೋದು ರೇಖಾಂಶಗಳು ಈ ತರ, ಆದ್ರೆ ಅಕ್ಷಾಂಶಗಳು ಏನಾಗುತ್ತೆ, ಇವು ಪೂರ್ವ ಪಶ್ಚಿಮ ಕೂಡಿಸುವಂತೆ ಹೇಳದಿರೋದು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ.
ಸೊ ಹಂಗಾಗಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿಲ್ಲ. ಇಲ್ಲಿ ಕೇಳ್ತಿರೋದು ಯಾವ್ದು ಸರಿಯಾಗಿವೆ ಅಂತ. ಸೊ ಹಂಗಾಗಿ ಆಪ್ಷನ್ ಡಿ ಎಲ್ಲವೂ ತಪ್ಪು. ನನ್ ಆಫ್ ದಿ ಅಬೌವ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಕಂಡ ಯಾವ ಚಲನತೆಗಳು ಭೂಮಿಯ ಸೂಕ್ಷ್ಮ ಚಲನತೆಗೆ ಉದಾಹರಣೆ ಆಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಮೋಷನ್ಸ್ ಆರ್ ಎಕ್ಸಾಂಪಲ್ ಫಾರ್ ದಿ ಮೈಕ್ರೋ ಮೂವ್ಮೆಂಟ್ ಆಫ್ ದಿ ಅರ್ತ್? ಸೊ ಇಲ್ಲಿ ನೋಡೋದಾದ್ರೆ ಕಕ್ಷೆಯಲ್ಲಿ ಬಾಗುವುದು, ಟಿಲ್ಟ್ ಇನ್ ಆಕ್ಸಿಸ್, ನೆಕ್ಸ್ಟ್ ವಿಕೇಂದ್ರೀಯತೆ, ಎಕ್ಸೆಂಟ್ರಿಸಿಟಿ, ಮೂರನೇದು ದೈನಂದಿನ ಚಲನೆ, 4 ವಾರ್ಷಿಕ ಚಲನೆ, ಡೈಲಿ ರೊಟೇಷನ್ ಅಂಡ್ ಆನ್ಯುವಲ್ ರೆವಲ್ಯೂಷನ್. ಸೊ ಬೇಸಿಕಲಿ ನೋಡೋದಾದ್ರೆ ಅರ್ತ್ ಮೂವ್ಮೆಂಟ್ಸ್ ಅಂತ ಬಂದಾಗ, ಅರ್ತ್ ಮೂವ್ಮೆಂಟ್ಸ್ ಅಥವಾ ಭೂಮಿಯ ಚಲನತೆಗಳು ಅಂತ ಬಂದಾಗ ಇವನ್ನ ನಾವು ಮೈಕ್ರೋ ಮತ್ತೆ ಮ್ಯಾಕ್ರೋ, ಸೂಕ್ಷ್ಮ ಮತ್ತೆ ದೊಡ್ಡ ಚಲನತೆಗಳಂತ ಎರಡು ರೀತಿ ಹೇಳಲಾಗುತ್ತೆ. ಏನಿದು ಸೂಕ್ಷ್ಮ ಚಲನತೆ ಅಂದ್ರೆ ನಮ್ಮ ಗಮನಕ್ಕೆ ಬರದೇ ಇರೋದು. ಭೂಮಿ ದೈನಂದಿನ ಚಲನೆ ಆಗ್ತಾ ಇರೋದು ನಮಗೆ ಸೂರ್ಯೋದಯ ಸೂರ್ಯಾಸ್ತ ಆಗೋದು ಗೊತ್ತಾಗುತ್ತೆ, ಹಗಲು ರಾತ್ರಿ ಆಗುತ್ತೆ, ಸಂಘ ಗೊತ್ತಾಗುತ್ತೆ. ಅದೇ ರೀತಿ ಸೂರ್ಯನ ಸುತ್ತ ಭೂಮಿ ವಾರ್ಷಿಕ ಚಲನೆ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಋತುಮಾನಗಳಲ್ಲಿ ಬದಲಾಗುತ್ತೆ. ಸೊ ಈ ತರ ಗ್ರಹಣಗಳೆಲ್ಲ ಕಾಣಿಸ್ಕೊಳ್ಳುತ್ತೆ, ಹಾಗಾಗಿ ಅದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಅವನ್ನೆಲ್ಲ ನಾವು ಮ್ಯಾಕ್ರೋ ಮೂವ್ಮೆಂಟ್ಸ್, ದೊಡ್ಡ ಚಲನತೆಗಳಂತ ಕರಿತೀವಿ. ಯಾವುದು? ರೊಟೇಷನ್ ಮತ್ತೆ ರೆವಲ್ಯೂಷನ್, ಇವೆರಡನ್ನ. ಆದ್ರೆ ಭೂಮಿ ತನ್ನ ಕಕ್ಷೆಯಲ್ಲಿ 23.5 ಡಿಗ್ರಿ ವಾಲಿದೆ, ಇದು ನಮಗೇನಾಗುತ್ತೆ ಗೊತ್ತಾಗಲ್ಲ, ಇದು ನಮ್ಮ ಗಮನಕ್ಕೆ ಬರೋದು ಇಲ್ಲ. ಆಮೇಲೆ ಭೂಮಿ 23.5 ಡಿಗ್ರಿ ವಾಲ್ ಇರೋದು, ಇದು ಕೂಡ ಯಾವತ್ತೂ ಕಾನ್ಸ್ಟೆಂಟ್ ಅಲ್ಲ, ಸ್ಥಿರವಾಗಿರೋದಿಲ್ಲ. ಇದೆಲ್ಲ ಏನಾಗುತ್ತೆ, +or-1.5 ಡಿಗ್ರಿ ವೇರಿಯೇಷನ್ ಆಗ್ತಿರುತ್ತೆ. ಈ ವ್ಯತ್ಯಾಸ ಬರೋದು ನಮಗೆ ಸುಮಾರು ಮಿಲಿಯನ್ಸ್ ಆಫ್ ಇಯರ್ಸ್, ಎಷ್ಟೋ ದಶಲಕ್ಷ ವರ್ಷಗಳಿಗೆ ಒಂದ್ಸಲ ಏನಾಗುತ್ತೆ, ಈ ಆಂಗಲ್ ಏನಾಗುತ್ತೆ ಹಿಂಗೆ ವೇರಿಯೇಷನ್ ಆಗ್ತಿರುತ್ತೆ. ಅಂದ್ರೆ 23.5 ಇರೋದು ಜಾಸ್ತಿಯಾಗಿ 25 ಡಿಗ್ರಿಗೂ ಬರ್ಬೋದು, ಅಥವಾ ಕಡಿಮೆ ಆಗಿ 22 ಡಿಗ್ರಿ ಕೂಡ ಬರ್ಬೋದು. ಇವನ್ನ ನಾವೆಲ್ಲ ಏನಂತ ಕರಿತೀವಿ, ಮಿಲನ್ಕೋವಿಚ್ ಸೈಕಲ್ಸ್ ಅಂತ ಕರಿತೀವಿ. ಈ ಮಿಲನ್ಕೋವಿಚ್ ಸೈಕಲ್ಸ್ ಇದರಿಂದ ಏನಾಗುತ್ತೆ, ಉತ್ತರ ಮತ್ತೆ ದಕ್ಷಿಣ ಧ್ರುವಗಳಿಗೆ ಸೂರ್ಯನ ಬೆಳಕು ಹೋಗೋ ಪ್ರಮಾಣ ವ್ಯತ್ಯಾಸ ಆಗುತ್ತೆ. ಸೊ ಹಂಗಾಗಿ ಯಾವಾಗ ಇದು 23.5 ಇರೋದು 22 ಡಿಗ್ರಿಗೆ ಬರುತ್ತಲ್ಲ, ಅವಾಗ ಸೂರ್ಯನ ಬೆಳಕು ಹೋಗೋದು ಕಡಿಮೆ ಆಗಿ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಪ್ರಮಾಣ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ಹಿಮಯುಗ ಮತ್ತೆ ಉಷ್ಣಯುಗ ಇವೆರಡು ಏನಾಗುತ್ತೆ, ಪರ್ಯಾಯವಾಗಿ ಬದಲಾಗ್ತಿರುತ್ತೆ. ಸೊ ಇದು ಒಂದು ನಮಗೆ ಸೂಕ್ಷ್ಮ ಬದಲಾವಣೆ ಅನ್ನೋದಾದ್ರೆ, ಇನ್ನೊಂದು ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಇರ್ತಕ್ಕಂಥ ಅಂತರ ನಾವು ಹೇಳೋ ಪ್ರಕಾರ ಇದು 150 ಮಿಲಿಯನ್ ಕಿಲೋಮೀಟರ್ಸ್ ಆವರೇಜ್, 150 ದಶಲಕ್ಷ ಕಿಲೋಮೀಟರ್ ಇದೆ. ಇದು ಕೂಡ ಯಾವತ್ತೂ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಇದು 147 ಮಿಲಿಯನ್ ಕಿಲೋಮೀಟರ್ಸ್ಗೂ ಬರ್ಬೋದು, ಅಥವಾ ಜಾಸ್ತಿಯಾಗಿ 150 ಮಿಲಿಯನ್ ಕಿಲೋಮೀಟರ್ಸ್ಗೂ ಹೋಗ್ಬೋದು. ಯಾವಾಗ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಅಂತರ ಕಡಿಮೆ ಇರುತ್ತಲ್ಲ, ಸೊ ಇದನ್ನ ನಾವು ಪೆರಿಜಿ ಅಂತ ಕರಿತೀವಿ, ಪೆರಿ ಹೀಲಿಯಾನ್ ಅಂತ ಕರಿತೀವಿ. ಸೂರ್ಯನ ನೀಚ ಸ್ಥಾನ. ಯಾಕೆ? ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಅಂತರ ತುಂಬಾ ಕಡಿಮೆ ಇದೆ, ಸೂರ್ಯ ಭೂಮಿಗೆ ತುಂಬಾ ಹತ್ತಿರವಾಗಿರ್ತಾನೆ, ಅದಕ್ಕೆ ನಾವು ಅದನ್ನ ಸೂರ್ಯನ ನೀಚ ಸ್ಥಾನ ಪೆರಿ ಹೀಲಿಯಾನ್ ಅಂತ ಕರಿತೀವಿ. ಅದೇ ರೀತಿ ಆಪ್ ಹೀಲಿಯಾನ್ ಅಂತ ಇದನ್ನ ಕರಿತೀವಿ. ಯಾವಾಗ ಡಿಸ್ಟೆನ್ಸ್ ತುಂಬಾ ದೂರ ಇದ್ದಾಗ. ಇದೇನಾಗುತ್ತೆ 152 ನಾರ್ಮಲ್ ಡಿಸ್ಟೆನ್ಸ್ ಗಿಂತ ಏನಾಗುತ್ತೆ 2 ಮಿಲಿಯನ್ ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ. ಇದನ್ನ ಸೂರ್ಯನ ಉಚ್ಚ ಸ್ಥಾನ ಅಂತ ಕರಿತೀವಿ. ಓಕೆ, ಇವೆಲ್ಲ ಏನಾಗುತ್ತೆ ನಮ್ಮ ಗಮನಕ್ಕೆ ಯಾವತ್ತೂ ಬರೋದಿಲ್ಲ. ನಮ್ಮ ಗಮನಕ್ಕೆ ಬರೋದು ಕೇವಲ ದೈನಂದಿನ ಚಲನೆ ಮತ್ತೆ ವಾರ್ಷಿಕ ಚಲನೆ ಮಾತ್ರ. ಓಕೆ, ಸೊ ಹಾಗಾಗಿ ಸೂಕ್ಷ್ಮ ಚಲನತೆಗೆ ಉದಾಹರಣೆ ಅಂತ ಬಂದ್ರೆ, ಒಂದು ಕಕ್ಷೆಯಲ್ಲಿ ಬಾಗಿರೋದು, ಇನ್ನೊಂದು ವಿಕೇಂದ್ರೀಯತೆ ಎಕ್ಸೆಂಟ್ರಿಸಿಟಿ, ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಅಂಡ್ ಅರ್ತ್ ಅಂತ ಹೇಳ್ಬೋದು. ಸೊ ಈಗ ನೋಡಿರೋ ಪ್ರಕಾರ 152ಗೂ ಬರ್ಬೋದು, ಅಥವಾ ಹತ್ರ ಬಂದು 147ಗೂ ಬರ್ಬೋದು. ಅದನ್ನ ಎಕ್ಸೆಂಟ್ರಿಸಿಟಿ ಅಂತ ಕರಿತೀವಿ, ವಿಕೇಂದ್ರೀಯತೆ. ಸೊ ಇವೆರಡು ಮಾತ್ರ ಸೂಕ್ಷ್ಮ ಚಲನತೆಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಎ 1 and 2 ಮಾತ್ರ. ಓಕೆ, ಮುಂದಿನ ಪ್ರಶ್ನೆ 65. ಭೂಮಿಯ ದೈನಂದಿನ ಚಲನೆಯಿಂದ ಈ ಕೆಳಕಂಡ ಯಾವ ಬದಲಾವಣೆಗಳನ್ನು ಕಾಣಬಹುದು? ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್ ಕ್ಯಾನ್ ಬಿ ಅಬ್ಸರ್ವ್ ಡ್ಯೂ ಟು ರೊಟೇಷನ್ ಆಫ್ ದಿ ಅರ್ತ್? ಆಪ್ಷನ್ಸ್ ನೋಡೋದಾದ್ರೆ, ಸಾಗರಗಳಲ್ಲಿ ಉಬ್ಬರವಿಳಿತಗಳು, ಸಮಯದ ವ್ಯತ್ಯಾಸ, ಕೋರಿಯಲಿಸ್ ಶಕ್ತಿ, ಹಗಲು ಮತ್ತು ರಾತ್ರಿ, ಮಾರುತಗಳು ಮತ್ತು ಸಾಗರ ಪ್ರವಾಹಗಳ ದಿಕ್ಕಿನಲ್ಲಿ ಬದಲಾವಣೆ ಹಾಗೂ ದಿಕ್ಕುಗಳ ಕಲ್ಪನೆ. ಟೈಡ್ಸ್ ಇನ್ ದ ಓಷನ್ಸ್, ಟೈಮ್ ಡಿಫರೆನ್ಸ್, ಕೋರಿಯಲಿಸ್ ಫೋರ್ಸ್, ಡೇ ಅಂಡ್ ನೈಟ್, ನೆಕ್ಸ್ಟ್ ಚೇಂಜಸ್ ಇನ್ ಡೈರೆಕ್ಷನ್ ಆಫ್ ದಿ ವಿಂಡ್ಸ್ ಅಂಡ್ ಓಷನ್ ಕರೆಂಟ್ಸ್, ಫೈನಲಿ ಡೈರೆಕ್ಷನ್ಸ್. ಸೊ ಇಲ್ಲಿ ನೋಡೋದಾದ್ರೆ, ಭೂಮಿ ದೈನಂದಿನ ಚಲನೆ ಆಗೋದಕ್ಕೆ ನಮಗೆ ಸುಮಾರು 24 ಗಂಟೆ ತಗೊಳುತ್ತೆ. ಈ 24 ಗಂಟೆಗಳಲ್ಲಿ ನಮಗೆ ಫಸ್ಟ್ ಸಾಗರಗಳಲ್ಲಿ ಉಬ್ಬರವಿಳಿತಗಳು ರಚನೆ ಆಗುತ್ತೆ. ಯಾಕೆ? ಭೂಮಿ ಸುತ್ತ ಏನಾಗುತ್ತೆ, ಚಂದ್ರ ನಮಗೆ ಪ್ರತಿ ದಿವಸ ತಿರುಗ್ತಾ ಇರ್ತಾನೆ ಹಿಂಗೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ನಮಗೆ ಓಷನ್ಸ್ ವಾಟರ್ ನಮಗೆ ಏನಾಗುತ್ತೆ, ಸಾಗರಗಳಲ್ಲಿ ಭೂಮಿ ಮೇಲೆ 70% ನೀರಿದೆ. ಹಾಗಾಗಿ ಈ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯಿಂದ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಉಬ್ಬರವಿಳಿತಗಳು ಕಾಣಿಸ್ಕೊಳ್ಳುತ್ತೆ.
ಆದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿವಸ ಯಾವಾಗ ಸೂರ್ಯ ಚಂದ್ರ ಭೂಮಿ 3 ಸರಳ ರೇಖೆಯಲ್ಲಿದ್ದಾಗ ಉಬ್ಬರವಿಳಿತಗಳು ಗರಿಷ್ಠ ಎತ್ತರವಾಗಿ ಕಾಣಿಸ್ಕೊಳ್ಳುತ್ತೆ. ಅವು ನಾವು ಸ್ಪ್ರಿಂಗ್ ಟೈಟ್ ನೀಪ್ ಚೆಕ್ಸ್ ಅಂತ ಕರಿತೀವಿ. ಕನಿಷ್ಠ ಬರುತ್ತಾ ಗರಿಷ್ಠ ಬರುತ್ತಾ ಅಂತ. ಅದು ಅಮಾವಾಸ್ಯೆ ಹುಣ್ಣಿಮೆ ದಿವಸ. ಆದ್ರೆ ಪ್ರತಿ ದಿವಸ ಚಂದ್ರ ಬಂದು ಹೋಗೋದ್ರಿಂದ ಏನಾಗುತ್ತೆ, ನಾರ್ಮಲ್ ಉಬ್ಬರವಿಳಿತಗಳು ಇರ್ತವೆ. ಇನ್ ಬಿಟ್ರೆ ಸಮಯದ ವ್ಯತ್ಯಾಸ ಉಂಟಾಗುತ್ತೆ. ಹೌದಾ? ಸೊ ಭೂಮಿ ಮೇಲೆ ಬಂದಾಗ ಇದು ಪ್ರೈಮ್ ಮೆರಿಡಿಯನ್ ಅಂತ ಅನ್ಕೊಂಡ್ರೆ ಇಲ್ಲಿ ಈಸ್ಟರ್ನ್ ಹೆಮಿಸ್ಫಿಯರ್, ಇದು ವೆಸ್ಟರ್ನ್ ಹೆಮಿಸ್ಫಿಯರ್, ಪೂರ್ವಗೋಳ ಪಶ್ಚಿಮಗೋಳ. ಭೂಮಿ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ತಿರುಗೋದ್ರಿಂದ ಪೂರ್ವಾರ್ಧಗೋಳದಲ್ಲಿ ಮೊದಲು ಏನಾಗುತ್ತೆ, ಸೂರ್ಯೋದಯ ಆಗುತ್ತೆ. ಪಶ್ಚಿಮಾರ್ಧಗೋಳದಲ್ಲಿ ನಮಗೆ ಸಮಯ ಹಿಂದ್ಗಡೆ ಇರುತ್ತೆ. ನಮಗೆ ಇಲ್ಲಿ ಸಂಜೆ 5:30 ಆಗಿದ್ರೆ ಲಂಡನ್ ಹತ್ರ ಮಧ್ಯಾಹ್ನ 12 ಆಗಿರುತ್ತೆ. ಅದೇ 82.5 ಪಶ್ಚಿಮ ರೇಖಾಂಶಗಳಲ್ಲಿ ಬೆಳಿಗ್ಗೆ 6:30 ಆಗಿರುತ್ತೆ. ಸೊ ಈ ತರ ಸಮಯದ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಕೋರಿಯಲಿಸ್ ಶಕ್ತಿ ಅಂತ ಹೇಳ್ತೀವಿ. ಸೊ ಗೊತ್ತಿರಂಗೆ ಕೋರಿಯಲಿಸ್ ಶಕ್ತಿ ಅನ್ನೋದು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗಿರ್ತಕ್ಕಂಥ ಕಾಲ್ಪನಿಕ ಶಕ್ತಿ. ಈ ಒಂದು ಶಕ್ತಿಯಿಂದಾಗಿ ಉತ್ತರಾರ್ಧಗೋಳದಲ್ಲಿ ವಸ್ತುಗಳು ಬಲ ದಿಕ್ಕಿಗೆ, ದಕ್ಷಿಣಾರ್ಧಗೋಳದಲ್ಲಿ ಎಡ ದಿಕ್ಕಿಗೆ ವಾಲ್ತಾ ಇರ್ತವೆ. ಆಮೇಲೆ ಸೂರ್ಯೋದಯ ಸೂರ್ಯಾಸ್ತ ಆಗೋದ್ರಿಂದ ಹಗಲು ಮತ್ತೆ ರಾತ್ರಿ ಕೂಡ ಉಂಟಾಗುತ್ತೆ. ಇನ್ಬಿಟ್ರೆ ಮಾರುತಗಳು ಮತ್ತು ಸಾಗರ ಪ್ರವಾಹಗಳ ದಿಕ್ಕಿನಲ್ಲಿ ಕೂಡ ಬದಲಾಗುತ್ತೆ. ಅಂದ್ರೆ ಏನು, ಸಪೋಸ್ ಇವಾಗ ಒಂದು ಭೂಪ್ರದೇಶ ಈ ತರ ಇದೆ, ಇಲ್ಲಿ ಕರಾವಳಿ ಪ್ರದೇಶ ಇದೆ. ಸೊ ಹಂಗಾಗಿ ಏನಾಗುತ್ತೆ, ಭೂಪ್ರದೇಶ ಬೇಗ ಬಿಸಿ ಆಗುತ್ತೆ. ಹೌದಾ? ಸೊ ಕಂಪೇರ್ ಟು ವಾಟರ್ ಏನಾಗುತ್ತೆ, ಲ್ಯಾಂಡ್ ಪೋರ್ಷನ್ ಬೇಗ ಬಿಸಿ ಆಗುತ್ತೆ, ಬೇಗ ತಂಪಾಗುತ್ತೆ. ಆದ್ರೆ ನೀರಿನ ಭಾಗ ನಿಧಾನವಾಗಿ ಬಿಸಿಯಾಗಿ ನಿಧಾನವಾಗಿ ತಂಪಾಗುತ್ತೆ. ಸೊ ಈ ಡಿಫ್ರೆನ್ಷಿಯಲ್ ಹೀಟಿಂಗ್ ಅಂಡ್ ಕೂಲಿಂಗ್ ಆಗೋದ್ರಿಂದ ಏನಾಗುತ್ತೆ, ಬೆಳಿಗ್ಗೆ ಹೊತ್ತು ಭೂಪ್ರದೇಶ ಬಿಸಿ ಆಗ್ಬಿಟ್ಟು ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಸಾಗರದ ಭಾಗದಲ್ಲಿ ಅಥವಾ ಕೆರೆ ಕಡಲ ಪ್ರದೇಶಗಳಲ್ಲಿ ಏನಾಗುತ್ತೆ, ನೀರು ತಂಪಾಗಿರೋದ್ರಿಂದ ಹೈ ಪ್ರೆಷರ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಗಾಳಿ ಈ ತರ ಬೀಸ್ಕೊಂಡ್ ಬರುತ್ತೆ. ಸೊ ಇದು ನಾವು ಸೀ ಬ್ರೀಸ್, ಕೆರೆ ಗಾಳಿ ಅಥವಾ ಕಡಲ ಗಾಳಿ ಅಂತ ಕರಿತೀವಿ. ಇದೇ ರೀತಿ ಸಿಚುವೇಶನ್ ನಮಗೆ ನೈಟ್ ಕಾಣಿಸ್ಕೊಳ್ಳುತ್ತೆ. ಸೊ ನೈಟ್ ಅಲ್ಲಿ ಏನಾಗುತ್ತೆ, ಇದೇ ಭೂಪ್ರದೇಶ ತಂಪಾಗಿರುತ್ತೆ, ಆದ್ರೆ ಸಾಗರ ಸಮುದ್ರ ಭಾಗ ಏನಾಗುತ್ತೆ ಇನ್ನ ಸ್ವಲ್ಪ ಕಂಪೇರಿಟಿವ್ಲಿ ಬಿಸಿಯಾಗಿರುತ್ತೆ. ಸೊ ಹಂಗಾಗಿ ಇದು ನಮಗೆ ಲೋ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಭೂಪ್ರದೇಶ ತಂಪಾಗಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಇವಾಗ ಈ ಹೈ ಪ್ರೆಷರ್ ಇಂದ ವಿಂಡ್ಸ್ ಏನಾಗುತ್ತೆ, ಗಾಳಿ ಹಿಂಗ್ ಬೀಸ್ತಾ ಇರುತ್ತೆ. ಇದನ್ನ ನಾವು ಲ್ಯಾಂಡ್ ಬ್ರೀಸ್ ಅಂತ ಕರಿತೀವಿ, ಭೂಮಂದ ಮಾರುತಗಳು ಅಂತ. ಸೊ ಇವೆಲ್ಲ ನಮಗೆ ದಿನನಿತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೌದಾ? ಮಾರುತಗಳು, ಸಾಗರ ಪ್ರವಾಹಗಳು ಕೂಡ ಏನಾಗುತ್ತೆ, ಓಷನ್ ವಾಟರ್ ಕೂಡ ಏನಾಗುತ್ತೆ, ಹಿಂಗೆ ಮೂವ್ಮೆಂಟ್ ಆಗೋದು, ಚೇಂಜಸ್ ಆಗ್ತಾ ಇರುತ್ತೆ. ಇನ್ ಬಿಟ್ರೆ ದಿಕ್ಕುಗಳ ಕಲ್ಪನೆ ಆಗುತ್ತೆ. ಯಾಕಂದ್ರೆ ಸೂರ್ಯೋದಯ ಆಗೋದು ಪೂರ್ವದಲ್ಲಿ, ಸನ್ಸೆಟ್ ಆಗೋದು ಪಶ್ಚಿಮದಲ್ಲಿ. ಸೊ ಇದರ ಮೇಲೆ ಹೇಳ್ತೀವಿ. ಸೊ ಇವೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ನಮಗೆ ಭೂಮಿಯ ದೈನಂದಿನ ಚಲನೆಯಿಂದ. ಸೊ ಹಂಗಾಗಿ ಇಲ್ಲಿ ಆಲ್ ಆಫ್ ದಿ ಅಬೋವ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ರೇಖಾಂಶಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ಸೊ ಇದು ಗೊತ್ತಿರಬೇಕು. ಮೊದಲನೇದಾಗಿ ಸ್ಟೇಟ್ಮೆಂಟ್ ಕೇಳ್ತಿರೋದು ರೈಟ್ ಆರ್ ರಾಂಗ್, ಕರೆಕ್ಟ್ ಇನ್ಕರೆಕ್ಟ್ ಗೊತ್ತಿರಬೇಕು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಇವು ಸಮಾನಾಂತರ ರೇಖೆಗಳಾಗಿದ್ದು ಪೂರ್ವ ಪಶ್ಚಿಮವಾಗಿ ಕೂಡುವಂತೆ ಎಳೆಯಲಾಗಿದೆ. ಸೊ ನೆಕ್ಸ್ಟ್, ಇವುಗಳ ನಡುವಿನ ಅಂತರ ಸ್ಥಿರವಾಗಿದೆ 111 ಕಿಲೋಮೀಟರ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೇರವಾಗಿದ್ದು ದಿನಾಂಕದ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಸೂರ್ಯನ ಕಿರಣಗಳು ಒಂದು ರೇಖಾಂಶದಿಂದ ಇನ್ನೊಂದನ್ನು ತಲುಪಲು 5 ನಿಮಿಷ ತೆಗೆದುಕೊಳ್ಳುತ್ತವೆ. ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಲಂಡನ್ ಮೂಲಕ ಹಾದು ಹೋಗುತ್ತದೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ರೇಖಾಂಶಗಳಂದ್ರೆ ಈ ರೀತಿ, ಇವನ್ನೆಲ್ಲ ಏನಾಗುತ್ತೆ, ನಾವು ಉತ್ತರ ಮತ್ತೆ ದಕ್ಷಿಣ ದಿಕ್ಕು ಕೂಡಿಸುವಂತೆ ಎಳೆಯಲಾಗಿದೆ. ಹೆಂಗೆ ಈಕ್ವೇಟರ್ ಸಮಭಾಜಕ ವೃತ್ತ ಭೂಮಿನ ಉತ್ತರ ದಕ್ಷಿಣ ಅಂತ ಡಿವೈಡ್ ಮಾಡುತ್ತಲ್ಲ, ಅದೇ ರೀತಿ ಈ ಒಂದು ಪ್ರೈಮ್ ಮೆರಿಡಿಯನ್ ಪ್ರಧಾನ ರೇಖಾಂಶ ಏನ್ ಮಾಡುತ್ತೆ, ಇದನ್ನ ಭೂಮಿಯನ್ನ ಪೂರ್ವಾರ್ಧಗೋಳ ಮತ್ತೆ ಪಶ್ಚಿಮಾರ್ಧಗೋಳ ಅಂತ 2 ಗೋಳಗಳಾಗಿ ವಿಂಗಡಣೆ ಮಾಡುತ್ತೆ. ಇಲ್ಲಿಂದ ಕೋನಮಾಪಕ ಇಟ್ಟು ಸೊ ಈ ತರ ರೇಖಾಂಶಗಳನ್ನ 180 ರೇಖಾಂಶಗಳನ್ನ ಉತ್ತರಾರ್ಧಗೋಳದಲ್ಲಿ ಪೂರ್ವಾರ್ಧಗೋಳದಲ್ಲಿ ಮತ್ತೆ 180 ರೇಖಾಂಶಗಳನ್ನ ಪಶ್ಚಿಮಾರ್ಧಗೋಳದಲ್ಲಿ ಎಳೆಯಲಾಗಿದೆ. ಸೊ ಟೋಟಲ್ ಎಷ್ಟಾಗುತ್ತೆ, 360 ರೇಖಾಂಶಗಳು. ಯಾಕಂದ್ರೆ ಭೂಮಿ 360 ಡಿಗ್ರಿ ಆಂಗಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ತರ ನೋಡಿದ್ರೆ ಕಾಣಿಸುತ್ತೆ. ಸೊ ಹಂಗಾಗಿ ಇವು ಉತ್ತರ ಮತ್ತೆ ದಕ್ಷಿಣ ದಿಕ್ಕು ಕೂಡಿಸುವಂತೆ ಎಳೆದಿರೋದು. ಹಾಗಾಗಿ ಇಲ್ಲಿ ಕೊಟ್ಟಿರೋದೇನು, ಸಮಾನಾಂತರ ರೇಖೆಗಳಂತ. ಸಮಾನಾಂತರ ರೇಖೆಗಳು ಅಕ್ಷಾಂಶಗಳಾಗುತ್ತೆ ಈ ತರ. ಯಾಕಂದ್ರೆ ಅವುಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಯಾವತ್ತೂ ಕಾಮನ್ ಆಗಿರುತ್ತೆ, ಒಂದನ್ನೊಂದು ಸೇರೋದಿಲ್ಲ. ಇವೆಲ್ಲ ಫೀಚರ್ಸ್ ನಮಗೆ ರೇಖಾಂಶಗಳಿಗೆ ಅಲ್ಲ, ಅಕ್ಷಾಂಶಗಳಿಗೆ ಸಂಬಂಧಪಟ್ಟಿರೋದು. ಸೊ ಹಂಗಾಗಿ ಇವುಗಳ ನಡುವಿನ ಅಂತರ ಸ್ಥಿರವಾಗಿರೋದಿಲ್ಲ. ಇಲ್ಲಿ ನೋಡಿದ್ರೆ ಏನಾಗುತ್ತೆ, ಸಮಭಾಜಕ ವೃತ್ತದಿಂದ ಪೋಲ್ಸ್ ಕಡೆ ಹೋಗ್ತಾ ಹೋದಂಗೆ ಅವುಗಳ ನಡುವಿನ ಅಂತರ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇವುಗಳ ನಡುವಿನ ಗರಿಷ್ಠ ಅಂತರ ನೋಡ್ಬೇಕು ಅಂದ್ರೆ ನಾವು ಈಕ್ವೇಟರ್ ಹತ್ರ ನೋಡ್ಬೋದು, ಅದು ಕೂಡ 111 ಕಿಲೋಮೀಟರ್ ಡಿಸ್ಟೆನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಇವು ಸಮಾನಾಂತರ ರೇಖೆಗಳೆಲ್ಲ, ನಡುವಿನ ಅಂತರ ಸ್ಥಿರವಾಗಿ ಕೂಡ ಇರೋದಿಲ್ಲ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ನೇರವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಲ್ಲಿ ಈ ತರ 180 ಡಿಗ್ರಿ ಪೆಸಿಫಿಕ್ ಕ್ವೆಶ್ಚನ್ ಅಲ್ಲಿ ಹೋಗುತ್ತೆ. ಇದು ಬೇರೆ ಲಾಂಗಿಟ್ಯೂಡ್ಸ್ ತರ ಸ್ಟ್ರೈಟ್ ಲೈನ್ ಅಲ್ಲ,
ಬದಲಾಗಿ ಏನಾಗುತ್ತೆ ಇದನ್ನು ಸ್ವಲ್ಪ ಜಿಗ್ಜಾಗ್ ಆಗಿ ಹೇಳಿದ್ವಿ. ಯಾಕೆ ಈ ಪೆಸಿಫಿಕ್ ಕ್ವಶನ್ ಅಲ್ಲಿ ಸಾಕಷ್ಟು ದ್ವೀಪ ರಾಷ್ಟ್ರಗಳಿದಾವೆ, ಹಾಗಾಗಿ ಒಂದು ದೇಶದ ಮೂಲಕ ಈ ಒಂದು ಲಾಂಗಿಟ್ಯೂಡ್ ಹೋದ್ರೆ ಅದರ ಪೂರ್ವ ಮತ್ತೆ ಪಶ್ಚಿಮ ಭಾಗದಲ್ಲಿ 2 ದಿನಗಳು ಮತ್ತೆ 2 ದಿನಾಂಕಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ಗೆ ಆಡಳಿತ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಈ ತರ ಸ್ವಲ್ಪ ಜಿಗ್ಜಾಗ್ ಆಗಿ ವಕ್ರವಾಗಿ ಎಳೆಯಲಾಗಿದೆ. ಸೊ ಹಾಗಾಗಿ ಇದು ಸ್ಟ್ರೈಟ್ ಲೈನ್ ಅಲ್ಲ. ನೆಕ್ಸ್ಟ್, ಸೂರ್ಯನ ಕಿರಣಗಳು ಒಂದು ರೇಖಾಂಶನ ದಾಟಿ ಇನ್ನೊಂದು ರೇಖಾಂಶನ ತಲುಪೋದಕ್ಕೆ 5 ಅಲ್ಲ, ಕರೆಕ್ಟ್ ಆಗಿ 4 ನಿಮಿಷ ತಗೊಳ್ತವೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಸೂರ್ಯನ ಕಿರಣಗಳು ಪೂರ್ವದಲ್ಲಿ ಉದಯ ಆದ್ಮೇಲೆ ಒಂದು ರೇಖಾಂಶನ ದಾಟಿ ಇನ್ನೊಂದು ರೇಖಾಂಶನ ತಲುಪೋದಕ್ಕೆ ಕರೆಕ್ಟ್ ಆಗಿ 4 ನಿಮಿಷ ತಗೊಳ್ತವೆ. ಸೊ ಹಾಗಾಗಿ 15 ರೇಖಾಂಶಗಳನ್ನ ದಾಟೋದಕ್ಕೆ 60 ನಿಮಿಷ ತಗೊಳ್ತವೆ. ಸೊ ಹಾಗಾಗಿ ಪ್ರತಿ 15 ರೇಖಾಂಶಗಳಿಗೆ 1 ಅವರ್ ತರ ಒಂದು ಲೋಕಲ್ ಟೈಮ್ ಝೋನ್ ಅಂತ ಮಾಡಿದೀವಿ. ಹಾಗಾಗಿ ಒಟ್ಟು 360 ರೇಖಾಂಶಗಳನ್ನ ತಲುಪೋದಕ್ಕೆ ಸರಿಯಾಗಿ ಎಕ್ಸಾಕ್ಟ್ ಆಗಿ 24 ಗಂಟೆ ಬೇಕಾಗುತ್ತೆ. ಸೊ 24 ಲೋಕಲ್ ಟೈಮ್ ಝೋನ್ಸ್, 24 ಸ್ಥಳೀಯ ಸಮಯ ವಲಯಗಳಿದಾವೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ಇದು 5 ನಿಮಿಷ ಅಲ್ಲ 4 ನಿಮಿಷ. ಆಮೇಲೆ ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಲಂಡನ್ ಮೂಲಕ ಅದು ಹೋಗುತ್ತದೆ. ಸೊ ಇಲ್ಲಿ ನೋಡೋದಾದ್ರೆ ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಏನಾಗುತ್ತೆ, ಇದು ಇಲ್ಲಿ ಯುರೋಪ್ ಅಲ್ಲಿ ಇರ್ತಕ್ಕಂಥ ಲಂಡನ್ ಮೂಲಕ ಅದು ಹೋಗುತ್ತೆ. ಗ್ರೀನ್ವಿಚ್ ಅನ್ನೋದು ಪ್ಲೇಸಸ್. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ನೋಡ್ಕೊಂಡಾಗ ಸಮಾನಾಂತರ ರೇಖೆಗಳನ್ನೋದು ರಾಂಗ್ ಆಗುತ್ತೆ, ನಡುವಿನ ಅಂತರ ಸ್ಥಿರವಾಗಿರುತ್ತೆ ಅನ್ನೋದು ಕೂಡ ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಇದು ನೇರವಾಗಿರ್ತಕ್ಕಂಥ ರೇಖೆ ದಿನಾಂಕ ರೇಖೆ ವ್ಯತ್ಯಾಸವನ್ನು ಉಂಟು ಮಾಡಬಹುದು, ಆದ್ರೆ ಏನಾಗುತ್ತೆ ಇದು ಸ್ಟ್ರೈಟ್ ಲೈನ್ ಎಲ್ಲ ಜಿಗ್ಜಾಗ್ ಆಗಿದೆ. ಸೊ ಹಂಗಾಗಿ ಇದು ಕೂಡ ರಾಂಗ್. ಸೂರ್ಯನ ಕಿರಣಗಳು 5 ನಿಮಿಷ ತಗೊಳ್ಳೋದು 4 ನಿಮಿಷ ತಗೊಳುತ್ತೆ, ಹಂಗಾಗಿ ಇದು ಕೂಡ ತಪ್ಪಾಗಿದೆ. ಗ್ರೀನ್ವಿಚ್ ಪ್ರಧಾನ ರೇಖಾಂಶ ಲಂಡನ್ ಮೂಲಕ ಹಾದು ಹೋಗುತ್ತೆ ಅನ್ನೋದು ಮಾತ್ರ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಕೇಳ್ತಾ ಇರೋದೇನು, ಯಾವುದು ತಪ್ಪಾಗಿವೆ ಅಂತ. ಸೊ ಹಂಗಾಗಿ ಎಕ್ಸೆಪ್ಟ್ 5 ಆಲ್ ದ 4 1 2 3 and 4 ಆರ್ ಇನ್ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಭೂಮಿಯು ಸೂರ್ಯನ ಸುತ್ತ ಅಂಡಾಕಾರ ಪಥವನ್ನು ಹೊಂದಿದೆ, ಇದರ ಒಟ್ಟು ಉದ್ದ. ದ ಅರ್ತ್ ಆಸ್ ಅನ್ ಎಲಿಪ್ಟಿಕಲ್ ಪಾತ್ ಅರೌಂಡ್ ದ ಸನ್ ಅಂಡ್ ಇಟ್ಸ್ ಟೋಟಲ್ ಲೆಂತ್. ಸೊ ಇಲ್ಲಿ ನೋಡೋದಾದ್ರೆ ಭೂಮಿ ಸೂರ್ಯನ ಸುತ್ತ ಏನಾಗುತ್ತೆ 365 ದಿನಗಳಲ್ಲಿ ಈ ಒಂದು ರೆವಲ್ಯೂಷನ್ ಮುಗಿಸ್ಕೊಂಡು ಬರ್ತಾ ಇದೆ. ಇದನ್ನು ಆರ್ಬಿಟ್ ಅಂತ ಕರಿತೀವಿ. ಸೊ ಭೂಮಿ ಸುತ್ತ ಸೂರ್ಯನ ಸುತ್ತ ಭೂಮಿಯ ಪಥ ಅಂತ ಹೇಳ್ಬೋದು. ಇದರ ಒಟ್ಟು ಉದ್ದ ಎಷ್ಟು ಅನ್ನೋದು ಪ್ರಶ್ನೆ ಆಗಿದೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ 927 ಇದೆ, 567 ಮಿಲಿಯನ್ ಕಿಲೋಮೀಟರ್ ಇದೆ, 347 ಇದೆ, 443 ಮಿಲಿಯನ್ ಕಿಲೋಮೀಟರ್ಸ್ ಇದೆ. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಅಂತ ಬಂದ್ರೆ 927 ಮಿಲಿಯನ್ ಕಿಲೋಮೀಟರ್. ಸೊ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಅಂತರ ಎಷ್ಟೇ ಏನೇ ಇದ್ರೂ ಕೂಡ ಎಲಿಪ್ಟಿಕಲ್ ಆರ್ಬಿಟ್ ಮಾತ್ರ ಏನಾಗುತ್ತೆ ವ್ಯತ್ಯಾಸ ಆಗೋದಿಲ್ಲ, ಪಾತ್ ಮಾತ್ರ ಎಲಿಪ್ಟಿಕಲ್ ಅಲ್ಲಿ ಇರುತ್ತೆ. ಸೊ ನಾವಿಲ್ಲಿ ಹೇಳ್ತಿರೋದು ಆವರೇಜ್ 150 ಮಿಲಿಯನ್ ಕಿಲೋಮೀಟರ್ಸ್ ನ ಗಮನದಲ್ಲಿ ಇಟ್ಕೊಂಡು, ಸೊ ಹಂಗಾಗಿ ಅದು 927 ಮಿಲಿಯನ್ ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿಷುವತ್ ಸಂಕ್ರಾಂತಿ ದಿನಗಳನ್ನು ಕಂಡು ಹಿಡಿದವರು ಯಾರು? ಹೂ ಇನ್ವೆಂಟೆಡ್ ದ ಡೇಸ್ ಆಫ್ ಈಕ್ವಿನಾಕ್ಸ್. ಸೊ ಏನಿದು ಈಕ್ವಿನಾಕ್ಸ್ ಅನ್ನೋದಾದ್ರೆ, ಯಾವಾಗ ಭೂಮಿ ಮೇಲೆ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಬಳಿ ಇರ್ತಾವಲ್ಲ, ಸೊ ಇವತ್ತೇನಾಗುತ್ತೆ ಇಡೀ ಭೂಮಿ ತುಂಬಾ ಉತ್ತರ ಧ್ರುವ ಇರಲಿ, ದಕ್ಷಿಣ ಧ್ರುವ ಇರಲಿ, ಉತ್ತರ ಅರ್ಧಗೋಳ ಇರಲಿ, ದಕ್ಷಿಣ ಅರ್ಧಗೋಳ ಇರಲಿ, ಏನಾಗುತ್ತೆ ಇಲ್ಲಿ ಇಡೀ ಭೂ ಪ್ರದೇಶಗಳು ತುಂಬಾ ಏನಾಗುತ್ತೆ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾವು ವಿಷುವತ್ ಸಂಕ್ರಾಂತಿ ದಿನಗಳು ಅಥವಾ ಈಕ್ವಿನಾಕ್ಸ್ ಅಂತ ಕರಿತೀವಿ. ಈಕ್ವಲ್ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್ ಅಂತ ಅರ್ಥ. ಸೊ ಈ ಒಂದು ಕಾನ್ಸೆಪ್ಟ್ ನ ಕಂಡುಹಿಡಿದಿದ್ದು ಹಿಪಾರ್ಕಸ್ ಅವರು. ಓಕೆ, ಸೊ ಇವರು ಕಾಣಿಸ್ಕೊಳ್ತಿದ್ದಾರೆ ಹಿಪಾರ್ಕಸ್, ಗ್ರೇಟ್ ಮ್ಯಾಥಮೆಟಿಷಿಯನ್, ಆಸ್ಟ್ರೋನಮರ್ ಮತ್ತೆ ಜಿಯೋಗ್ರಫರ್ ಕೂಡ. ಸೊ ಇವರು ಈ ಒಂದು ಕಾನ್ಸೆಪ್ಟ್ ನ ಕಂಡುಹಿಡಿತಾರೆ. ಸೊ ಯಾವತ್ತು ನಮಗೆ ಈಕ್ವಿನಾಕ್ಸ್ ಇರುತ್ತೆ ಅನ್ನೋದಾದ್ರೆ, ಸೊ ಅದು ನಮಗೆ ಮಾರ್ಚ್ 21ಕ್ಕೆ. ಇವತ್ತು ಸೂರ್ಯನ ಕಿರಣಗಳು ಈಕ್ವೇಟರ್ ಮೇಲ್ಗಡೆ ನೇರವಾಗಿ ಬೀಳ್ತಾ ಇರುತ್ತೆ. ಇದನ್ ಬಿಟ್ರೆ ಇನ್ನೊಂದು ದಿವಸ ಸೆಪ್ಟೆಂಬರ್ 21. ಸೊ ಇವತ್ತು ಕೂಡ ಏನಾಗುತ್ತೆ ಭೂಮಿ ಮೇಲೆ ಹಗಲು ಮತ್ತು ರಾತ್ರಿ ಅವಧಿ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಮೇಲಿನ ವಾಕ್ಯಗಳು ಸರಿಯಾಗಿವೆ? ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇರೋದು. ಸೊ ಮೊದಲನೇದಾಗಿ, ಪೂರ್ವಾರ್ಧಗೋಳದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಪಶ್ಚಿಮಾರ್ಧಗೋಳಕ್ಕೆ ಹೋದರೆ 1 ದಿನವನ್ನು ಕಳೆದುಕೊಳ್ಳುತ್ತೇವೆ. ಪೂರ್ವಾರ್ಧಗೋಳದಲ್ಲಿ ಮೊದಲು ಸೂರ್ಯೋದಯವಾಗೋದ್ರಿಂದ ಸಮಯ ಮತ್ತು ದಿನ ಅಲ್ಲಿ ಯಾವಾಗಲೂ ಮುಂದೆ ಇರುತ್ತದೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಉತ್ತರ ಧ್ರುವಕ್ಕೆ ಮುಖ ಮಾಡಿ ಒಂದು ನಿರ್ದಿಷ್ಟ ರೇಖಾಂಶದಿಂದ 15 ರೇಖಾಂಶಗಳನ್ನು ದಾಟಿ ನಮ್ಮ ಬಲಕ್ಕೆ ಬಂದ್ರೆ ಸಮಯ 2 ಗಂಟೆ ಮುಂದೆ ಹೋಗುತ್ತದೆ. ಸೊ ಇಲ್ಲಿ ನೋಡೋದಾದ್ರೆ, ಸೊ ಇದು ಪ್ರೈಮ್ ಮೆರಿಡಿಯನ್ ಇದೆ, ಈ ಕಡೆ ಬಂದ್ರೆ ನಮಗೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿಂದ ನೋಡಿದ್ರೆ ಇದು ನಮಗೆ ಪಶ್ಚಿಮಾರ್ಧಗೋಳ, ಇದು ಪೂರ್ವಾರ್ಧಗೋಳ. ಈ ಕಡೆಯಿಂದ ನೋಡಿದ್ರೆ ಇದು ಪಶ್ಚಿಮಾರ್ಧಗೋಳ, ಇದು ಪೂರ್ವಾರ್ಧಗೋಳ ಆಗುತ್ತೆ.
ನಮಗೆ ಗೊತ್ತಿರೋ ಪ್ರಕಾರ ಏನು, ಭೂಮಿ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಚಲಿಸುತ್ತೆ. ಸೊ ಹಾಗಾಗಿ ನಮಗೆ ಸೂರ್ಯೋದಯ ಯಾವತ್ತು ಈಸ್ಟ್ ಅಲ್ಲಿ ಆಗುತ್ತೆ, ಸನ್ಸೆಟ್ ವೆಸ್ಟ್ ಅಲ್ಲಿ ಆಗುತ್ತೆ. ಸೊ ಈ ಪ್ರಕಾರವಾಗಿ ಇಲ್ಲಿ ನೋಡ್ಕೊಂಡ್ರೆ ಇದು ಪಶ್ಚಿಮಾರ್ಧ ಗೋಳ ಇದೆ. ಇಲ್ಲಿ ಏನಾಗುತ್ತೆ, ಇನ್ ಕೇಸ್ ನಮಗೆ ಇಲ್ಲಿ ಟ್ಯೂಸ್ಡೇ ಇದ್ರೆ ಇಲ್ಲಿ ಆಲ್ರೆಡಿ ಪೂರ್ವಾರ್ಧ ಗೋಳದಲ್ಲಿ ಏನಾಗುತ್ತೆ ನಮಗೆ, ಸೊ ಇದು ವೆಡ್ನೆಸ್ಡೇ ಆಗಿರುತ್ತೆ. ಹೌದಾ? ಸೊ ಇಲ್ಲಿ ಟ್ಯೂಸ್ಡೇ ಮಂಗಳವಾರ ಇದ್ರೆ ಪೂರ್ವಾರ್ಧ ಗೋಳದಲ್ಲಿ ಏನಾಗುತ್ತೆ, ಆಲ್ರೆಡಿ ನಮಗೆ ಬುಧವಾರ ಕ್ರಿಯೇಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿರೋದೇನು, ಪೂರ್ವಾರ್ಧ ಗೋಳದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ, ಈ ಪೂರ್ವಾರ್ಧ ಗೋಳದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಪಶ್ಚಿಮಾರ್ಧ ಗೋಳಕ್ಕೆ ಬಂದ್ರೆ ಏನಾಗುತ್ತೆ, ಇಲ್ಲಿ ಬುಧವಾರದಲ್ಲಿ ಇದ್ವಿ, ಆದ್ರೆ ಪ್ರೀವಿಯಸ್ ಡೇ ಏನಾಗ್ತಿದೀವಿ, ಮಂಗಳವಾರಕ್ಕೆ ಹೋಗ್ತಾ ಇದೀವಿ. ಸೊ ನಮ್ಮ ಕ್ಯಾಲೆಂಡರ್ ಏನಾಗುತ್ತೆ, ನಾವು ಬಿಹೈಂಡ್, ಸೊ ಹಿಂದಕ್ಕೆ ತಿರುಗಿಸಿ ಹಾಕೋತೀವಿ. ಸೊ ಮಂಗಳವಾರ ಕಳಿತೀವಿ, ಮತ್ತೆ ಏನಾಗುತ್ತೆ ಅದೇ ಡೇಟ್ ನಮಗೆ ಬುಧವಾರ ಮತ್ತೆ ಇನ್ನೊಂದು ದಿವಸ ಸಿಗುತ್ತೆ. ಸೊ ಹಂಗಾಗಿ ವಿ ವಿಲ್ ಗೇನ್ ಎ ಡೇ ಅಂತ ಅರ್ಥ. ಹೌದಾ? ಸೊ ಪಶ್ಚಿಮಾರ್ಧ ಗೋಳಕ್ಕೆ ಬಂದ್ರೆ ಏನಾಗುತ್ತೆ, ನಮಗೆ ಇನ್ನೊಂದು ದಿವಸ ಹೆಚ್ಚುವರಿಯಾಗಿ ಸಿಗುತ್ತೆ. ಅದೇ ರೀತಿ ಈ ಒಂದು ಪಶ್ಚಿಮಾರ್ಧ ಗೋಳನ ದಾಟ್ಬಿಟ್ಟು ನಾವು ಪೂರ್ವಾರ್ಧ ಗೋಳಕ್ಕೆ ಬಂದ್ರೆ ಏನಾಗುತ್ತೆ, ಇಲ್ಲಿ ಮಂಗಳವಾರದಲ್ಲಿ ಇರ್ತೇವೆ, ಆದ್ರೆ ಮಂಗಳವಾರನ ಪೂರ್ತಿ ಅನುಭವಿಸಿ ಏನಾಗುತ್ತೆ, ನಾವು ಮುಂದಿನ ದಿವಸ ಬುಧವಾರಕ್ಕೆ ಹೋಗ್ತೀವಿ. ಸೊ ಹಂಗಾಗಿ ಏನಾಗುತ್ತೆ, ಕ್ಯಾಲೆಂಡರ್ನ ಒನ್ ಡೇ ಅಹೆಡ್ ಮುಂದಕ್ಕೆ ಹಾಕೊಳ್ತೀವಿ. ಸೊ ಹಂಗಾಗಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಮತ್ತೆ ಈ ಮಂಗಳವಾರ ಯಾವತ್ತೂ ಸಿಗೋದಿಲ್ಲ. ಈ ಡೇಟ್ ಈ ದಿನಕ್ಕೆ ಇರ್ತಕ್ಕಂಥ ಏನಾಗುತ್ತೆ, ಅದು ಮುಗಿದೋಗ್ಬಿಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅರ್ಥ, ಸೊ ವಿ ವಿಲ್ ಲೂಸ್ ಎ ಡೇ ಅಂತ ಹೇಳ್ಬೋದು. ಯಾವಾಗ ಪಶ್ಚಿಮಾರ್ಧ ಗೋಳದಿಂದ ಪೂರ್ವಾರ್ಧ ಗೋಳಕ್ಕೆ ಹೋದ್ರೆ. ಸೊ ಹಂಗಾಗಿ ಪೂರ್ವಾರ್ಧ ಗೋಳದಿಂದ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಪಶ್ಚಿಮಾರ್ಧ ಗೋಳಕ್ಕೆ ಹೋದ್ರೆ ಏನಾಗುತ್ತೆ, ಒಂದು ದಿನ ಕಳೆದುಕೊಳ್ಳಲ್ಲ ಪಡ್ಕೊಳ್ತೇವೆ. ಓಕೆ. ನೆಕ್ಸ್ಟ್, ಪೂರ್ವಾರ್ಧ ಗೋಳದಲ್ಲಿ ಮೊದಲು ಸೂರ್ಯ ಆಗೋದ್ರಿಂದ ಸಮಯ ಮತ್ತು ದಿನಾಂಕ ಅಲ್ಲಿ ಮುಂದ್ಗಡೆ ಇರುತ್ತೆ. ಅದಕ್ಕೆ ಪಶ್ಚಿಮಾರ್ಧ ಗೋಳದಲ್ಲಿ ಮಂಗಳವಾರ ಇದ್ರೆ ಪೂರ್ವಾರ್ಧ ಗೋಳದಲ್ಲಿ ಆಲ್ರೆಡಿ ಬುಧವಾರ ಕಾಣಿಸ್ಕೊಳ್ತಿರುತ್ತೆ. ನೆಕ್ಸ್ಟ್, ಉತ್ತರ ಧ್ರುವಕ್ಕೆ ಮುಖ ಮಾಡಿ ನಿರ್ದಿಷ್ಟ ರೇಖಾಂಶದಿಂದ 15 ರೇಖಾಂಶಗಳನ್ನು ದಾಟಿದ್ರೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ, ಇದು 0 ಡಿಗ್ರಿ ಪ್ರೈಮ್ ಮೆರಿಡಿಯನ್ ಅನ್ಕೊಂಡ್ರೆ, ಸೊ ಈ ತರ 15 ರೇಖಾಂಶಗಳು ಕಾಣಿಸ್ಕೊಡುತ್ತೆ ಅಂತ ಅನ್ಕೊಂಡು. ಸೊ ಇದು 15, ಇದು 30, ಸೊ ಇದು 45, ಇದು 60. ಸೊ ಹಂಗಾಗಿ ಒಂದು ನಿರ್ದಿಷ್ಟ ರೇಖಾಂಶಕ್ಕೆ ನಿಂತ್ಕೊಂಡ್ಬಿಟ್ಟು ನಾವು ಈ ತರ ಉತ್ತರ ದಿಕ್ಕಿಗೆ ಮುಖ ಮಾಡಿಬಿಟ್ಟು ಹಿಂಗೆ ಬಲಗಡೆ ಬರ್ತಾ ಹೋದ್ರೆ ಪ್ರತಿ 15 ರೇಖಾಂಶಗಳಿಗೆ ಏನಾಗುತ್ತೆ, ಒಂದು ಲೋಕಲ್ ಟೈಮ್ ಝೋನ್ ಚೇಂಜ್ ಆಗುತ್ತೆ. ಅಥವಾ ಪೂರ್ವಾರ್ಧ ಗೋಳದಲ್ಲಿ ಸಮಯ ಮುಂದ್ಗಡೆ ಇರೋದ್ರಿಂದ ಇನ್ ಕೇಸ್ ಇಲ್ಲಿ ನಮಗೆ ಪ್ರೈಮ್ ಮೆರಿಡಿಯನ್ ಹತ್ರ 12 ಗಂಟೆ ಆಗಿದ್ರೆ 15 ರೇಖಾಂಶದ ಹತ್ರ ಆಲ್ರೆಡಿ 1 ಗಂಟೆ PM ಆಗಿರುತ್ತೆ. 30 ಹತ್ರ ಬಂದ್ರೆ 2 PM ಆಗಿರುತ್ತೆ. 45 ಹತ್ರ ಬಂದ್ರೆ 3 PM ಆಗಿರುತ್ತೆ. 60 ಹತ್ರ ಬಂದ್ರೆ 4 PM ಆಗಿರುತ್ತೆ. ಸೊ 75 ಹತ್ರ ಬಂದ್ರೆ 5 ಗಂಟೆ ಆಗಿರುತ್ತೆ. ಸೊ ನಾವು 82.5 ಈಸ್ಟ್ ಅಲ್ಲಿ ಇರೋದ್ರಿಂದ ನಮಗೆ 5:30 5 ಗಂಟೆ 30 ನಿಮಿಷ ಆಗಿರುತ್ತೆ. ಸೊ ಈ ತರ ಪ್ರತಿ 15 ರೇಖಾಂಶಗಳಿಗೆ ಏನಾಗುತ್ತೆ, ಬಲಕ್ಕೆ ಬಂದ್ರೆ ನಮಗೆ ಸಮಯ 2 ಗಂಟೆ ಅಲ್ಲ 1 ಗಂಟೆ ಮುಂದೆ ಹೋಗುತ್ತೆ. ಯಾಕಂದ್ರೆ ಆಗ್ಲಿ ನೋಡೋದಂಗೆ ಒಂದು ರೇಖಾಂಶನ ದಾಟಿ ಸೂರ್ಯನ ಕಿರಣಗಳು ಇನ್ನೊಂದು ತಲುಪೋದಕ್ಕೆ 4 ನಿಮಿಷ ತಗೊಳುತ್ತೆ. ಸೊ ಹಂಗಾಗಿ 15 ರೇಖಾಂಶ ದಾಟಿದ್ರೆ 60 ನಿಮಿಷ, 1 ಗಂಟೆ ಏನಾಗುತ್ತೆ ಮುಂದ್ಗಡೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ 2 ಗಂಟೆ ಇರೋದ್ರಿಂದ ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನಾಯ್ತು, ಪಶ್ಚಿಮಾರ್ಧ ಗೋಳಕ್ಕೆ ಹೋದ್ರೆ ಒಂದಿನ ಕಳ್ಕೊಳ್ಳಲ್ಲ ಪಡ್ಕೊಳ್ತೀವಿ. ಸೊ ಹಂಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ಸಮಯ ದಿನಾಂಕ ಮುಂದ್ಗಡೆ ಇರುತ್ತೆ. ಸೊ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಇಲ್ಲಿ ಕೇಳ್ತಿರೋದು ಯಾವ ವಾಕ್ಯಗಳು ಸರಿಯಾಗಿವೆ. ಸೊ ಇಲ್ಲಿ 2 ಮಾತ್ರ, ಓನ್ಲಿ 2 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಕಂಡ ಯಾವ ದಿನಗಳಂದು ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲಿರುತ್ತವೆ? ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಡೇಸ್ ದ ಸನ್ ರೇಸ್ ಆರ್ ವರ್ಟಿಕಲಿ ಆನ್ ದಿ ಈಕ್ವೇಟರ್? ಆಪ್ಷನ್ ನೋಡೋದಾದ್ರೆ ಮಾರ್ಚ್ 21, 2 ಜೂನ್ 21, 3 ಸೆಪ್ಟೆಂಬರ್ 21, 4th one ಡಿಸೆಂಬರ್ 21. ಓಕೆ. ಸೊ ಇಲ್ಲಿ ಕಾಣಿಸ್ತಾ ಇದೆ. ಸೊ ಭೂಮಿಯ ಇದು ವಾರ್ಷಿಕಾಚರಣೆಯಿಂದ ವ್ಯತ್ಯಾಸ ಉಂಟಾಗೋದು. ಸೊ ಇಲ್ಲಿ ಕಾಣಿಸ್ಕೊಳ್ತಿದೆ ಮಾರ್ಚ್ 21. ನಾವು ಇದನ್ನ ಏನಂತ ಕರಿತೀವಿ, ಮೇಷ ಸಂಕ್ರಾಂತಿ ಅಂತ ಕರಿತೀವಿ. ಇವತ್ತೇನಾಗುತ್ತೆ, ನಮಗೆ ಭೂಮಿ ಮೇಲೆ ಹಗಲು ಮತ್ತೆ ರಾತ್ರಿ ಅವಧಿ ಸಮನಾಗಿರುತ್ತೆ. 12 ಗಂಟೆ ಹಗಲು 12 ಗಂಟೆ ರಾತ್ರಿ. ಯಾಕೆಂದ್ರೆ ಸಮಭಾಜಕ ವೃತ್ತದ ಬಳಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇರುತ್ತೆ. ಅದೇ ರೀತಿ ಸೆಪ್ಟೆಂಬರ್ 22 ಅಥವಾ 21 ಬಂದಾಗಲೂ ಕೂಡ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಈಕ್ವೇಟರ್ ಮೇಲೆ ಬೀಳೋದ್ರಿಂದ ಇವತ್ತು ಕೂಡ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಇರುತ್ತೆ. ಸೊ ಇಲ್ಲಿ ಕ್ವೆಶನ್ ಪ್ರಕಾರ ಆಪ್ಷನ್ಸ್ ಅಂತ ಬಂದ್ರೆ ಮಾರ್ಚ್ 21 ಮತ್ತೆ ಸೆಪ್ಟೆಂಬರ್ 21. ಸೊ ಹಂಗಾಗಿ ಆಪ್ಷನ್ 1 ಮತ್ತೆ 3, ಆಪ್ಷನ್ ಸಿ 1 and 3 ಆನ್ ದಿಸ್ ಡೇಸ್ ಸನ್ ರೇಸ್ ಫಾಲ್ ವರ್ಟಿಕಲಿ ಆನ್ ದಿ ಈಕ್ವೇಟರ್ ಅಂತ ಹೇಳ್ಬೋದು. ಈ ಮಾರ್ಚ್ 21ಕ್ಕೆ ಸನ್ ರೇಸ್ ವರ್ಟಿಕಲ್ ಇದ್ದಾಗ ಮೇಷ ಸಂಕ್ರಾಂತಿ ಅಂತ ಕರಿತೀವಿ. ಸೊ ನಾವು ಉತ್ತರಾರ್ಧಗೋಳದಲ್ಲಿ ಇದನ್ನ ಸ್ಪ್ರಿಂಗ್ ಈಕ್ವಿನಾಕ್ಸ್ ಅಂತ ಕರೆದ್ರೆ, ಸೆಪ್ಟೆಂಬರ್ 22 ನಾವು ಆಟೋಮನ್ ಈಕ್ವಿನಾಕ್ಸ್ ಅಂತ ಕರಿತೀವಿ.
ಓಕೆ, ಸೊ ಇದನ್ನ ತುಲಾ ಸಂಕ್ರಾಂತಿ ಅಂತ ಕೂಡ ಕರಿತೀವಿ. ಸೀಸನ್ಸ್ ನಮಗೆ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಬಂದಾಗ ತದ್ವಿರುದ್ಧವಾಗಿರುತ್ತೆ. ನಮಗೆ ಸಮ್ಮರ್ ಇದ್ರೆ ಅವರಿಗೆ ವಿಂಟರ್ ಇರುತ್ತೆ, ಸೊ ವೈಸ್ ವರ್ಸ. ಹೌದಾ?